ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ವ್ಯಕ್ತಿಯು 3 ವರ್ಷಕ್ಕೆ 15,000 ರೂಪಾಯಿಯನ್ನು ಒಂದು ನಿರ್ದಿಷ್ಟ ದರದ ಚಕ್ರಬಡ್ಡಿಯಲ್ಲಿ ವಾರ್ಷಿಕವಾಗಿ ಹೂಡಿಕೆ ಮಾಡಿದನು. 1 ವರ್ಷದ ಅಂತ್ಯದಲ್ಲಿ ಮೊತ್ತವು 16,350 ರೂಪಾಯಿ ಆಗುತ್ತದೆ. ಹಾಗಿದ್ದರೆ ಪ್ರಶ್ನೆ ಎ, ವಾರ್ಷಿಕ ಬಡ್ಡಿ ದರವೇನು? ಓಕೆ, ಸೊ ಇಲ್ಲಿ ಮಾಹಿತಿಯನ್ನ ಬರ್ಕೊಂಡ್ರೆ ಅಸಲನ್ನ ಕೊಟ್ಟಿದ್ದಾರೆ. ಓಕೆ, ಅಸಲೆಷ್ಟು? 15,000. ಓಕೆ, ಸೊ ಅದೇ ರೀತಿ 1 ವರ್ಷದ ನಂತರದ ಮೊತ್ತವನ್ನ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ? ಅದು 16,350 ರೂಪಾಯಿ. ಓಕೆ, ಸೊ ಈಗ ಕಾಲ ಎಷ್ಟು? n ಈಸ್ ಈಕ್ವಲ್ ಟು 1 ವರ್ಷ. ಓಕೆ, ಸೊ ದರವನ್ನ ಕಂಡುಹಿಡಿಯಲಿಕ್ಕೆ ಮೊದಲು ವರ್ಷದ ಬಡ್ಡಿಯನ್ನ ಬಳಸ್ಬೋದು. ಓಕೆ, ಸೊ ಇಲ್ಲಿ 1 ವರ್ಷದ ಬಡ್ಡಿಯನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಏನ್ ಮಾಡ್ಬೇಕು? ಇಲ್ಲಿ 1 ವರ್ಷದ ನಂತರದ ಮೊತ್ತ ಮೈನಸ್ ಅಸಲು ಮಾಡಿದ್ರೆ ನಮ್ಗೆ ಬಡ್ಡಿ ಸಿಗತ್ತೆ. ಓಕೆ, ಸೊ ಎ ಮೈನಸ್ ಪಿ. ಓಕೆ, ಸೊ ಇದೆಷ್ಟಿದೆ? 16,350 ಮೈನಸ್ 15,000 ರೂಪಾಯಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇದೆಷ್ಟು ಬರುತ್ತೆ? 1,350 ರೂಪಾಯಿ ಬರುತ್ತೆ. ಓಕೆ, ಸೊ ಈಗ ನಾವು ಬಡ್ಡಿ ದರವನ್ನ ಲೆಕ್ಕ ಹಾಕ್ಬೇಕಾಗತ್ತೆ. ಸೊ ಬಡ್ಡಿ ದರ ಆರ್ ಈಸ್ ಈಕ್ವಲ್ ಟು 1,350 ಗುಣಿಸು 3 ಡಿವೈಡೆಡ್ ಬೈ ಅಸಲು 15,000 ಗುಣಿಸು 1 ವರ್ಷ. ಓಕೆ, ಸೊ ಈಸ್ ಈಕ್ವಲ್ ಟು ಇದೇನಾಗತ್ತೆ? 0 0 ಕ್ಯಾನ್ಸಲ್ ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 0 0 ಕ್ಯಾನ್ಸಲ್ ಆಗುತ್ತೆ. 15 ಬಂದ್ಲೆ 15, 15 9 135. ಸೊ ಆರ್ ಈಸ್ ಈಕ್ವಲ್ ಟು 9% ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ವಾರ್ಷಿಕ ಬಡ್ಡಿ ದರವು 9% ಆಗಿದೆ. ಓಕೆ, ಥ್ಯಾಂಕ್ ಯು.